ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಸ್ಟಾಫ್ ಎಲ್ಲ ಇಷ್ಟು ವರ್ಷದಿಂದ ನಮ್ಮ ಕಂಪನಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಂಪನಿಲಾಗಲಿ ಫ್ಯಾಮಿಲಿಲಾಗಲಿ ಆಗಿರೋ ಏರ್ಪೇರುಗಳನ್ನೆಲ್ಲ ನೋಡಿದ್ದಾರೆ. ಅದರಲ್ಲೆಲ್ಲ ಅವರು ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವರ ಸೇಫ್ಟಿ ಸೆಕ್ಯೂರಿಟಿ ನಮ್ಮ ಜವಾಬ್ದಾರಿ. ಅದರಿಂದ ಇನ್ನು ಮುಂದೆ ಆಫೀಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸರಿ ಡ್ಯಾಡ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಅಮ್ಮ ಅಮ್ಮ ನನಗೂ ಆರತಿ ಕೊಡಿ. ದೀಪಿಕಾ, ಯಾಕೆ ಇಷ್ಟ ಆತ್ರ ನಿಧಾನ? ಅಮ್ಮ, ಇವತ್ತಿಂದ ನಾನು ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ. ಏನ ನೀನು ಆಫೀಸಿಗೆ ಬಂದು ಕೆಲಸ ಮಾಡೋದ? ಅದರ ಅವಶ್ಯಕತೆ ಏನಿದೆ? ನೀನು ಮನೇಲಿ ಆರಾಮಾಗಿರ್ಬೋದಲ್ಲ. ಮನೇಲಿದ್ ಮಾತ್ರಕ್ಕೆ ಹೆಣ್ಮಕ್ಳು ಹಾಯಾಗಿರ್ತಾರೆ ಅಂತ ನೀವು ಹೇಗೆ ಅನ್ಕೋತೀರಾ? ನಮಗೂ ಆಚೆ ಹೋಗಿ ದುಡಿಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆ ಕನಸು ಇರಲ್ವಾ? ಅದು ಹಾಗಲ್ಲ. ನೀನು ಹೋಗಬಾರ್ದು ಅಂತಲ್ಲ, ಆಫೀಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಅಭಿ ಇದಾರಲ್ಲ, ನಿನಗೆ ಯಾಕೆ ಕಷ್ಟ ಅಂತ. ಕಷ್ಟ ಅಲ್ಲ ಮಾವ, ಇಷ್ಟನೇ. ನನಗೂ ಮನೇಲಿ ಇದ್ದು ಬೋರ್ ಆಗ್ತಿದೆ. ಅದು ಅಲ್ಲದೆ ನನಗೂ ಆಫೀಸ್ಗೆ ಹೋಗಿ ದುಡಿಬೇಕು ಅನ್ನೋ ಆಸೆನೂ ಇದೆ. ಮನೇಲಿ ಅಮ್ಮನೂ ಪೂರ್ಣಿ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ನಾನು ಯಾವಾಗಲೂ ಫೋನ್ ನೋಡಿಕೊಂಡೇ ಟೈಮ್ ಪಾಸ್ ಮಾಡ್ತಿರ್ತೀನಿ. ಈಗ ಆಫೀಸಿಗೆ ಬಂದು ದುಡಿದ್ರೆ ನನಗೂ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ದೀಪಿಕಾ ಹೇಳೋದು ಒಂದು ಅರ್ಥದಲ್ಲಿ ಸರಿಗಿದೆ. ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಜಾಣೆ ಕೂಡ. ಅವಳು ನಮ್ಮ ಆಫೀಸಿಗೆ ಬಂದು ಕೆಲಸ ಮಾಡಿದ್ರೆ ನಮ್ಮ ಕಂಪನಿಗೆ ಒಳ್ಳೇದಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಮ್ಮ. ನೀವೊಬ್ಬರೇ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ಆದರೂ ದೀಪಿಕಾ ಅವರೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಆಫೀಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಹೌದು, ಕಷ್ಟ ಆಗ್ಬೋದು. ಆದರೆ ಕಷ್ಟವಾದ ಕೆಲಸನ ಇಷ್ಟಪಟ್ಟು ಮಾಡೋಳೆ ಈ ದೀಪಿಕಾ. ಮನೇಲಿ ತಲೆ ತಿಂದಿದ್ದು ಸಾಕಾಗಿಲ್ಲ ಅಂತ ಈಗ ಆಫೀಸ್ಗೂ ಬಂದು ಕಾಡಿಸ್ಬೇಕಾ? ಅಮ್ಮ ನೋಡಿದ್ರಾ, ನಾನು ಇವ್ರ ಜೊತೆ ಆಫೀಸಿಗೆ ಹೋದ್ರೆ ಇವ್ರನ್ನ ಮೀರ್ಸೋ ಹಾಗೆ ಕೆಲಸ ಮಾಡ್ತೀನಿ ಅನ್ನೋ ಹೊಟ್ಟೆ ಉರಿ ಇವ್ರಿಗೆ. ಅದಕ್ಕೆ ಈ ನೆಪಗಳೆಲ್ಲ. ನೀವೇ ಹೇಳಿ ಅಮ್ಮ, ನನ್ನ ಆಫೀಸ್ಗೆ ಕರ್ಕೊಂಡು ಹೋಗಕ್ಕೆ. ನೋಡಿ, ಅವಳಿಗೂ ನಮ್ಮ ಕಂಪನಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ, ನಮ್ಮ ಕಂಪನಿನ ಬೆಳೆಸ್ಬೇಕು ಅನ್ನೋ ಛಲ ಇದೆ. ಬೇಡ ಅನ್ಬಿಡಿ, ಅವಳನ್ನು ಕರ್ಕೊಂಡು ಹೋಗಿ. ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ನಿಲ್ಬೇಕು ಅಂತಿರುವಾಗ ಕಾಲು ಎಳೆಯೋದು ತಪ್ಪು. ಅಮ್ಮ, ದೀಪಿಕಾ ಇವತ್ತಿಂದ ನಮ್ಮ ಆಫೀಸ್ ಎಂಪ್ಲಾಯ್, ಸರಿನಾ? ಖುಷಿನಾ? ಬರೀ ಖುಷಿ ಅಲ್ಲ, ಸಂಬಳನೂ ಕೊಡಬೇಕು. ಓ, ಸಂಬಳ ಸಾಕಾ? ಬೋನಸ್ ಬೇಡವಾ? ಖಂಡಿತ ಬೇಕು. ನನಗೆ ಅವಶ್ಯಕತೆ ಬಂದಾಗ ನಾನೇ ಕೇಳ್ತೀನಿ. ಈಗ ಆಫೀಸಿಗೆ ಹೋಗೋಣ, ಲೇಟಾಗಿ ಹೋಗೋದು ತಪ್ಪು. ನೋಡಿದ್ಯಾ ಬ್ರೋ, ಆರ್ಡರ್ ಅಲ್ಲಿಂದಾನೇ ಶುರು ಆಯ್ತು. ಬರ್ತೀನಮ್ಮ. ದೀಪಿಕಾ, ಒಂದು ನಿಮಿಷ.